ಇನ್ನು ಶಿವಮೊಗ್ಗದಲ್ಲೂ ಕೂಡ ಬಿಗಡಾಯಿಸಿದೆ ಮತ್ತಷ್ಟು ಆಟೋ ಗ್ಯಾಸ್ನ ಸಮಸ್ಯೆ. ಶಿವಮೊಗ್ಗ ನಗರ ವ್ಯಾಪ್ತಿಯ ಮತ್ತಷ್ಟು ಬಂಕ್ಗಳಲ್ಲಿ ಈಗ ಗ್ಯಾಸ್ ಖಾಲಿ. ಗ್ಯಾಸ್ ಬಂಕ್ ಬಂದ್ ಆಗ್ತಿರೋ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ. ಲಭ್ಯವಿರುವ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ ಆಟೋ ಚಾಲಕರು. ಆಟೋ LPGಗಾಗಿ ಸಾಲುಗಟ್ಟಿ ನಿಂತಿರೋ ಚಿತ್ರಣ ಅಲ್ಲೂ ಕೂಡ ಕಂಡು ಬರ್ತಾ ಇದೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಹೇಳ್ತಾರೆ. ಹೆಚ್ಚಿಗೆ ಬಾಡಿಗೆ ಕೇಳಿದ್ರೆ ಪ್ರಯಾಣಿಕರು ಗಲಾಟೆ ಮಾಡ್ತಾರೆ. ನಮ್ಮ ಕಷ್ಟವನ್ನು ಯಾರು ಹೇಳೋಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಶಿವಮೊಗ್ಗದಲ್ಲೂ ಕೂಡ ಚಾಲಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ದಿನನಿತ್ಯ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಸದ್ಯಕ್ಕೆ ಯುದ್ಧ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರ ಪರಿಣಾಮವಾಗಿ ಈಗಾಗಲೇ ರಾಜ್ಯದ ಹಲವೆಡೆ ಆಟೋ LPG ಕೊರತೆ ಉಂಟಾಗಿತ್ತು. ಆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ನಾನೀಗ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಬಳಿರುವಂಥ ಒಂದು ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ನೀವು ಕೂಡ ಗಮನಿಸ್ಬೋದು, ಒಂದು ಕಡೆ ಕಳೆದ 2 ದಿನಗಳಿಂದ ಶಿವಮೊಗ್ಗ ನಗರದಲ್ಲಿರುವಂಥ 7 ಬಂಕ್ಗಳ ಪೈಕಿ 3ರಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು. ಇದೀಗ ಮತ್ತೊಂದು ಬಂಕ್ನಲ್ಲಿ ಸ್ಟಾಕ್ ಬಂದಿತ್ತು. 3 ದಿನಗಳ ಬಳಿಕ ಬಂಕ್ ಓಪನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಗ್ಯಾಸನ್ನು ಭರ್ತಿ ಮಾಡಿಕೊಳ್ಳಲಿಕ್ಕೆ ಮತ್ತೆ ಈ ಒಂದು ಬಂಕ್ಗೆ ಮುಗಿಬಿದ್ದಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಶಿವಮೊಗ್ಗ ನಗರದಲ್ಲಿರುವಂಥ ಈ ಒಂದು ಬಂಕ್ನಲ್ಲಿ ಪ್ರಸ್ತುತ 25ಕ್ಕೂ ಹೆಚ್ಚು ಆಟೋ ಚಾಲಕರು ತಮ್ಮ ಆಟೋವನ್ನು ತೆಗೆದುಕೊಂಡು ಬಂದು ಕ್ಯೂವನ್ನು ನಿಂತಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಯಾವ ರೀತಿಯಲ್ಲಿ ಆಟೋ ಚಾಲಕರು ಕ್ಯೂವನ್ನು ನಿಂತ್ಕೊಂಡು ಗ್ಯಾಸನ್ನು ತುಂಬಿಸ್ಕೊಳ್ಳಿಕ್ಕೆ ಬಂದು ಕಾಯ್ತಾ ಇದ್ದಾರೆ ಅಂತೇಳಿ. ಅಂದರೆ ಶಿವಮೊಗ್ಗ ನಗರದ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಕೂಡ ಇರುವಂಥದ್ದು. ಮುಖ್ಯವಾಗಿ ಆರಂಭದಲ್ಲಿ ಆಟೋ ಗ್ಯಾಸ್ ಕೊರತೆ ಉಂಟಾಗಿ ಕೆಲವು ಬಂಕ್ಗಳು ಕ್ಲೋಸ್ ಆಗಿದ್ದು, ಇದೀಗ ಈ ಬಂಕ್ ಮತ್ತೆ ಓಪನ್ ಆಗಿದೆ ಸ್ಟಾಕ್ ಬಂದ ಕಾರಣಕ್ಕಾಗಿ. ಹಾಗಾಗಿ ನೀವು ಕೂಡ ಗಮನಿಸ್ಬೋದು, ಎಲ್ಲರೂ ಕೂಡ ಬಂದು ಬಂಕಲ್ಲಿ ಗ್ಯಾಸನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಗ್ಯಾಸ್ ಖಾಲಿ ಆದ ಕಾರಣಕ್ಕಾಗಿ ಕೆಲವೊಂದು ಆಟೋ ಚಾಲಕರು ಮನೆಯಲ್ಲೇ ಕೂಡ ಆಟೋವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಮತ್ತೆ ಗ್ಯಾಸ್ ಸಪ್ಲೈ ಆಗಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಬಂದು ಬಂಕ್ಗಳಲ್ಲಿ ಆಟೋಗಳಿಗೆ ಗ್ಯಾಸನ್ನು ರೀಫಿಲ್ ಮಾಡ್ಕೊಳ್ತಾ ಇರುವಂಥದ್ದು. ಮುಖ್ಯವಾಗಿ ಶಿವಮೊಗ್ಗ ನಗರದ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಅಂದರೆ ಆಟೋ ಚಾಲಕರು ಈಗ ಒಂದು ಕಡೆ ದರ ಕೂಡ ಹೆಚ್ಚಳ ಆಗಿದೆ. ಯಾಕಂದರೆ ಆರಂಭದಲ್ಲಿ 58ರಿಂದ 60 ರೂಪಾಯಿ ಆಟೋ LPG ಕೆಜಿಗಿತ್ತು. ಇದೀಗ ಅದು 90ಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಒಂದು ಕಡೆ ನಾವು ಆಟೋವನ್ನು ಅಂದರೆ ಹೆಚ್ಚುವರಿ ದರವನ್ನು ಕೂಡ ಕೇಳಲಿಕ್ಕೆ ಸಾಧ್ಯ ಆಗಲ್ಲ ಮಾತ್ರ ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು. ಸರ್, ಈಗಾಗಲೇ ಗ್ಯಾಸ್ ಸಿಕ್ಕಿರಲಿಲ್ಲ, ಕ್ಲೋಸ್ ಆಗಿತ್ತು, ಮತ್ತೆ ಓಪನ್ ಆಗಿದೆ, ಸಾಲುಗಟ್ಟಿ ನೀವೆಲ್ಲರೂ ಬಂದಿದ್ದೀರಿ. ಸರ್, ಸಾಲುಗಟ್ಟಿ ಬಂದಿದ್ದೀವಿ. ಈಗ ಏನಾಗಿದೆ ಅಂದರೆ ಬಾಡಿಗೆ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಂಗೂ ಇಲ್ಲ. ನಾವು ಗ್ಯಾಸು ರೇಟ್ ಜಾಸ್ತಿ ಕೊಟ್ಟು ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ದಯಮಾಡಿ ಸಾರ್ವಜನಿಕರು, ಪ್ರಯಾಣಿಕರು ಆಟೋದರ ಮೇಲೆ ಸ್ವಲ್ಪ ಕನಿಕರ ತೋರಿಸ್ಬೇಕು. 5 ರೂಪಾಯಿ 10 ರೂಪಾಯಿ ಬಾಡಿಗೆ ಜಾಸ್ತಿ ಕೇಳಿದ್ರೆ ಕೊಡಬೇಕು. ನಾವು ಯಾವಾಗಲೂ ಕೇಳಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಆಗಿರೋ ಉದ್ದೇಶ ಕೇಳ್ತಾ ಇದ್ದೀವಿ. ದಯಮಾಡಿ ಪ್ರಯಾಣಿಕರು ಆಟೋ ಚಾಲಕರೊಂದಿಗೆ ಸಹಕರಿಸಬೇಕು. ಹಾಗೆ ಪೊಲೀಸರು ಸಹ ಆಟೋದವರು 5 ರೂಪಾಯಿ 10 ರೂಪಾಯಿ ಬಾಡಿಗೆ ಜಾಸ್ತಿ ಕೇಳಿದ್ರು ಅಂತ ಇದು ಮಾಡಬಾರ್ದು. ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ದಯಮಾಡಿ ಪೊಲೀಸರು ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲೂ ಕೂಡ ಬೇರೆ ಚಾಲಕರು ಅವ್ರ ಯಜಮಾನ್ರೆ ಆಟೋ ಗ್ಯಾಸ್ ಮತ್ತೆ ಬಂದಿದೆ, ಸಾಲುಗಟ್ಟಿ ಎಲ್ಲರೂ ಕೂಡ ಬಂದಿದ್ದೀರಿ. ಸಮಯ 5-10 ರೂಪಾಯಿ ಜಾಸ್ತಿ ಕೇಳಿದ್ರೆ ಜಗಳ ಮಾಡ್ತಾರೆ. ಇಲ್ಲಿ ಬಂಕಲ್ಲಿ ಹೇಳೋಕ್ಕಾಗಲ್ವಾ? ಹಾಂ, 100 ರೂಪಾಯಿ 75 ರೂಪಾಯಿ 80 ರೂಪಾಯಿ 100 ಹೇಳಂಗೆ ಇಲ್ಲ. ಗ್ಯಾಸ್ ಬೇರೆ ರೇಟ್ಗಳು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಜಗಳಕ್ಕೆ ಬರ್ತಾರೆ. ಏನು ಮಾಡೋಣ ಹೇಳ್ರಿ? ಅವರು ಅಡ್ಜಸ್ಟ್ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಏನಾದ್ರು ಮಾಡಿ ಕೊಡ್ಬೇಕಪ್ಪ ಅವರು. ಮುಖ್ಯವಾಗಿ ಇದು ಆಟೋ ಚಾಲಕರ ಮಾತು. ಒಂದು ಕಡೆ ಈಗಾಗಲೇ ಬಂಕ್ನಲ್ಲೇ ಕೂಡ ಗ್ಯಾಸ್ ದರ ಹೆಚ್ಚಳ ಆಗಿದೆ. ಹೀಗಾಗಿ ನಾವು ಕೂಡ ಅಂದರೆ ಒಂದು ಕಡೆ ಈಗ ಪ್ರಯಾಣಿಕರ ಬಳಿ ಹೆಚ್ಚುವರಿ ಹಣವನ್ನು ಕೇಳಿದ್ರೆ ಅವರು ಕೂಡ ಒಂದಷ್ಟು ಗಲಾಟೆಯನ್ನು ಮಾಡ್ತಾರೆ. ನಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥವನ್ನು ಮಾಡ್ಕೋಬೇಕು ಅನ್ನೋ ಮನವಿಯನ್ನು ಕೂಡ ಆಟೋ ಚಾಲಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನವೀನ್ ಪುರ್ದಾಳ್, ಪಬ್ಲಿಕ್ TV, ಶಿವಮೊಗ್ಗ.